ಯಾವಾಗ ಈ ಮೆಕಾಲಿಸಿಕ್ಸ್ ಪದ್ಧತಿ ಕಲ್ತ್ಕೊಂಡು ಬಂದಮೇಲೆ ನಮ್ಮ ಏನು ಭಾರತೀಯ ಕೃಷಿ ಪದ್ಧತಿ ಇದೆಯಲ್ಲ ಇದೆಲ್ಲ ನಶಿಸೋಯ್ತಾ ಇದೆ. 3/4 ಟನ್ನು ಮೀಥೇನ್ ಬಿಡುಗಡೆ ಆಯ್ತದೆ. 1/4 ಟನ್ ಅಷ್ಟೇ ಕಡಿಮೆ ಆಗೋದು. ಅಂದರೆ ನೀರು ನಿಲ್ಲಿಸೋದ್ರಿಂದ, ಭತ್ತದ ಜಮೀನಿನಲ್ಲಿ ನೀರು ನಿಲ್ಲಿಸೋದ್ರಿಂದ ಮೀಥೇನ್ ಬಿಡುಗಡೆ ಆಯ್ತದೆ. ಅದರಿಂದ ನೀರು ನಿಲ್ಲಿಸಿ ಬೆಳೆಯೋದು ವಾತಾವರಣಕ್ಕೂ ತೊಂದರೆ, ನಮಗೂ ತೊಂದರೆ. ಆ ಒದಗಿಸ್ಕೊಡೋವು ಯಾವುವು ಅಂದರೆ ಬ್ಯಾಕ್ಟೀರಿಯಾಗಳು ಸಸ್ಯಕ್ಕೆ ಏನು ಬೇಕು ಅದನ್ನು ಆಹಾರವಾಗಿ ಪರಿವರ್ತನೆ ಮಾಡಿ ಕೊಡ್ತವೆ. ಅಂಥ ಬ್ಯಾಕ್ಟೀರಿಯಾಗಳನ್ನೇ ನಾವು ಕೊಂದಾಗ್ತಾ ಇದ್ದೀವಿ. ಆಗ ಸಸ್ಯಲ್ಲಿ ಚೆನ್ನಾಗಿ ಬೆಳಿ ಅಂದರೆ ಬೆಳೀತಾ ಇದೆ. ಅಕ್ಕಿನ ಹೇಗೆ ಬೆಳೀತಾ ಇದ್ದೀವಿ? ಪ್ರತಿಯೊಬ್ಬರು ಕೂಡ ನೀರು ನಿಲ್ಲಿಸಿ ನಾವು ಭತ್ತವನ್ನು ಬೆಳಿತೀವಿ. ನೀರು ನಿಲ್ಲಿಸಿ ಬೆಳೀತಕ್ಕಂಥ ಭತ್ತವನ್ನು ನಾವು ಸೇವಿಸಿದ್ರೆ ಆರೋಗ್ಯವಂತರಿಗೂ ಕೂಡ ಗ್ಯಾಸ್ಟ್ರಿಕ್ ಜಾಸ್ತಿ ಆಯ್ತದೆ. ಈಗ ನಮ್ಮ ಇಡೀ ದೇಶದಲ್ಲಿ ಮೆಕಾಲಿಸಿಕ್ಸ್ ಪದ್ಧತಿ ಬಂದಮೇಲೆ ನಾವು ನಮ್ಮ ಈ ಗುರುಕುಲ ಪದ್ಧತಿನ ಕಳ್ಕೊಂಡು, ಯಾವಾಗ ಈ ಮೆಕಾಲಿಸಿಕ್ಸ್ ಪದ್ಧತಿ ಕಲ್ತ್ಕೊಂಡು ಬಂದಮೇಲೆ ನಮ್ಮ ಭಾರತೀಯ ಕೃಷಿ ಪದ್ಧತಿ ಇದೆಯಲ್ಲ ಇದೆಲ್ಲ ನಶಿಸೋಯ್ತಾ ಇದೆ. ಅದ್ರ ಬಗ್ಗೆ ಗೊತ್ತಿಲ್ಲ. ಈಗ ಪ್ರತಿಯೊಬ್ಬರಿಗೂ ಕೂಡ ಕೃಷಿಯ ಅಲ್ಪಜ್ಞಾನ ಗೊತ್ತಿಲ್ಲ. ಇವತ್ತು ದೇಶದಲ್ಲಿ ಮಾಡ್ತಾರೆ ರಾಸಾಯನಿಕ ಕೃಷಿ ಅಲ್ಪಜ್ಞಾನ ಗೊತ್ತಾಯಿಲ್ಲ. ಈಗ ಕಳೆ ಅಂತ ಕರಿತೀವಿ. ಕಳೆ ಅಂತಂದರೆ ಈಗ ನಾವು ಆಡು ಬಸ್ಸಿನಲ್ಲಿ ಅದು ಮುಕ್ತಲೆ ಅಂದ್ಲ ಕಳೆ ಅಂತೀವಿ. ಅಂತಂದರೆ ಕಳೆ ಅಂತಂತಂದರೆ ಅದು ಅತಿ ಹೆಚ್ಚು ನಮಗೆ ಸುಂದರವಾಗಿ ಕಾಣ್ತಕ್ಕಂಥದ್ದು ಕಳೆ ಅಂತ ಕರಿತೀವಿ. ಭೂಮಿಲಿ ಕಳೆ ಅಂತಂದರೆ ಅದು ನೋಡಿ ಎಷ್ಟೊಂದು ಸೂಕ್ಷ್ಮತೆ ಇದೆ. ಕಳೆ ಅಂತಂದರೆ ಭೂಮಿ ಹೆಂಗೆ ಪ್ರಕೃತಿ ಸೃಷ್ಟಿ ಮಾಡ್ಕೊತದೆ ಅಂತಂದರೆ ಅಲ್ಲಿ ಯಾವ ಕಳೆ ಹುಡ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಯಾವ ಪೋಷಕಾಂಶ ಬೇಕು ಅಂತ ಪ್ರಕೃತಿ ತಂತಾನೇ ಸೃಷ್ಟಿ ಮಾಡ್ಕೊಂಡು ಆ ಕಳೆನ ಉದ್ಭವಿಸ್ತದೆ. ಅದು ಬೆಳೆದು ಅಲ್ಲೇ ಸಾತ್ರೆ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ದೊರೀತದೆ. ಅದು ಉಳಿದ ಮುಖ್ಯ ಬೆಳೆ ಬೆಳೀತದೆ. ಅದಕ್ಕೆ ಕಳೆ ಇದ್ದರೆ ಭೂಮಿ ಉಳ್ಕೊಳ್ಳೋದು. ಕಳೆ ಬೇಕು. ಕಳೆ ಎಲ್ಲಿ ಇರ್ತದೆ ಅಲ್ಲಿ ಭೂಮಿ ಜೀವಂತವಾಗಿರ್ತದೆ. ಈಗ ಈ ಕಳೆಗೆ ಇನ್ನೊಂದು ಬಂದಿದೆ, ಮಲ್ಚಿಂಗ್ ಪೇಪರ್ ಅಂತ ಒಂದು ಹಾಕ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಖಂಡಿತ ಮಲ್ಚಿಂಗ್ ಪೇಪರ್ ಒಳ್ಳೇದಲ್ಲ. ಯಾಕೆಂತಂದರೆ ಈಗ ಅದು ಪ್ಲಾಸ್ಟಿಕ್ ಹಾಳೆ, ಮೇಣದ ಕಾಗದ ಅಂತ ಕನ್ನಡದಲ್ಲಿ ಕರೀತದೆ. ಆ ಪ್ಲಾಸ್ಟಿಕ್ ಹಾಕಿದಾಗ ಅದೇನು ಮಾಡ್ತದೆ, ಗಾಳಿ ಆಡಲ್ಲ. ಅದು ಬಿಸಿಲು ಬಿದ್ದರೆ ಆ ಬಿಸಿಲು ಅತಿ ಹೆಚ್ಚು ಶಾಖ ಉತ್ಪತ್ತಿ ಆಯ್ತದೆ. ಈಗ ನಾವು ಮೇಣದ ಕಾಗದದೊಳಗೆ ನಾವು ನಿಂತ್ಕೊಳ್ಳಿ ನಮ್ಗೆ ಅತಿ ಹೆಚ್ಚು ಶಾಖ ಉಂಟಾಯ್ತದೆ. ಆದರೆ ಗಾಳಿ ಬರಲ್ಲ. ಯಾವಾಗ ಆ ಗಾಳಿ ಬರಲ್ಲ, ಅತಿ ಹೆಚ್ಚು ಶಾಖ ಉಂಟಾಯ್ತು, ಅಲ್ಲಿರ್ತಕ್ಕಂಥ ಅನೇಕ ನ್ಯೂಟ್ರಿಯೆಂಟ್ಸ್ಗಳು ಹಾಳಾಗೋಯ್ತವೆ. ಆದರೆ ಇಲ್ಲಿ ಕಳೆ ಒಂದು ಅವಾಯ್ಡ್ ಮಾಡ್ಬೋದು. ಆದರೆ ಮಣ್ಣೇ ಸತ್ತೈತಾ ಇರ್ತದಲ್ಲ, ಮೂಲನೇ ಹೊಂಟಾಯ್ತದೆ ಅಲ್ಲಿ ಮಣ್ಣು. ಒಂದು ಸಲ ಮಣ್ಣು ಸತ್ತರೆ 500 ವರ್ಷಗಳು ಬೇಕು ಆ ಮಣ್ಣು ಉತ್ಪತ್ತಿ ಮಾಡಬೇಕು ಅಂತಂದರೆ. ನೋಡಿ ಇಲ್ಲಿ ಕಳ್ಕೊತಾ ಇದ್ದೀವಿ ನಾವು. ಯಾವುದೋ ಮಾಡ್ಕೊಂಡು ಏನೋ ಮಾಡ್ತಾಯಿದ್ದೀವಿ. ಈಗ ಆ RO ವಾಟ್ರ್ ಕುಡಿಬೇಕು ಅಂತೇಳಿ ಸೋಲಾರ್ ಸಿಸ್ಟಮ್ ಕತ್ತಾ ಇದ್ದೀವಲ್ಲ, ಆ ರೀತಿ ಕಳೆ ನಿರ್ವಹಣೆ ಮಾಡಬೇಕು ಅಂತ ಪ್ಲಾಸ್ಟಿಕ್ ಬಳಸಿ ಮಣ್ಣನ್ನೇ ಸಾಯಿಸ್ತಾ ಇದ್ದೀವಿ. ಈ ಥರ ರಾಸಾಯನಿಕ ಹಾಕಿ ಮಣ್ಣನ್ನು ಸಾಯಿಸ್ತಾ ಇದ್ದೀವಿ. ಆಮೇಲೆ ಈ ಪ್ಲಾಸ್ಟಿಕ್ ಹಾಳೆನ ಹಾಕಿ ಮಣ್ಣನ್ನು ಸಾಯಿಸ್ತಾ ಇದ್ದೀವಿ. ಎಷ್ಟೊಂದು ದುರ್ಬಲತೆ ಹೊಂದ್ತದೆ ನಮ್ಮ ಮಣ್ಣು. ಹಿಂಗೆ ಮಣ್ಣನ್ನು ಹಾಳು ಮಾಡಿದ್ರೆ ಏನಾಗುತ್ತೆ, ಕಡೆಗೆ ಏನಾಗುತ್ತೆ ನಿಮ್ಮ ಪ್ರಕಾರ? ಇವತ್ತೇ ಎಲ್ಲ ಕಡೆ ಇವತ್ತು ಕೂಡ ಎಷ್ಟೋ ಕಡೆ ಇವತ್ತು ಸರ್ಕಾರದಿಂದ ವಿಶ್ಲೇಷಣೆ ಮಾಡವ್ರೆ ಎಲ್ಲೆಲ್ಲಿ ಮಣ್ಣು ಹಾಳಾಗದೆ ಅಂತ. ಅದನ್ನು ನೋಡ್ತವ್ರೆ. ಇವತ್ತು ಆಲೆ 35 ಭಾಗ ಮಣ್ಣು ಆಲೆ ಸವಕಳಿ ಉಂಟಾಗ್ಬಿಟ್ಟು ಅದರಲ್ಲೆಲ್ಲ ಚೌಳು ಹೆಚ್ಚಾಗ್ಬಿಟ್ಟು ಕರ್ಲು ಅಂತ ಕರಿತೀವಿ. ಮತ್ತು ಅದರಲ್ಲಿ ಸುಣ್ಣ ಹೆಚ್ಚಾಗ್ಬಿಟ್ಟು ಅಲ್ಲಿ ಉಪ್ಪಿನಂಶ ಹೆಚ್ಚಾಗ್ಬಿಟ್ಟು ಎಲ್ಲ ಮಣ್ಣು ಹಾಳಾಯ್ತದೆ. ಮುಖ್ಯ ಬೆಳೆಗಳು ಬೆಳೀತಾ ಇಲ್ಲ. ಯಾಕೆಂತಂದರೆ ಮಣ್ಣಿನಲ್ಲಿ 1 ಗ್ರಾಮ್ ಮಣ್ಣಿನಲ್ಲಿ 1 ಕೋಟಿಗಿಂತ 3 ಕೋಟಿ ಸೂಕ್ಷ್ಮಾಣು ಜೀವಿ ಇರ್ತವೆ. 1 ಗ್ರಾಮ್ನಲ್ಲಿ 1 ಗ್ರಾಮ್ ಅಂದರೆ ಒಂದು ಗುಲ್ಗಂಜಿ ಗಾತ್ರದಲ್ಲಿ 1 ರಿಂದ 3 ಕೋಟಿ ಸೂಕ್ಷ್ಮಾಣು ಜೀವಿ ಇರ್ತವೆ. ಅಷ್ಟು ಸೂಕ್ಷ್ಮಾಣು ಜೀವಿ ಇರ್ತಕ್ಕಂಥ ಮಣ್ಣನ್ನು ನಾವು ಬೆಂಕಿ ಹಾಕಿ ಸುಡ್ತಾ ಇದ್ದೀವಿ. ಮತ್ತು ಅತಿ ಹೆಚ್ಚು ನೀರು ನಿಲ್ಲಿಸಿ ಕೊಲ್ತಾ ಇದ್ದೀವಿ. ಮತ್ತು ರಾಸಾಯನಿಕ ಬಳಸಿ ಕೊಲ್ತಾ ಇದ್ದೀವಿ. ಕಳೆನಾಶಕ ಹಾಕಿ ಕೊಲ್ತಾ ಇದ್ದೀವಿ. ಮತ್ತು ಕೀಟನಾಶಕ ಹಾಕಿ ಇದೆಲ್ಲ ಮಾಡಿ ಆ ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ತಾ ಇದ್ದೀವಿ. ಇವತ್ತು ನಾವು ಬೆಳೀತಾ ಇರ್ತಕ್ಕಂಥ ಬೆಳೆಗಳಲ್ಲಿ ಇವತ್ತು 1 ಕೋಟಿ ಸೂಕ್ಷ್ಮಾಣು ಜೀವಿ ಇರ್ತಕ್ಕಂಥದ್ದು 60,000ಕ್ಕೆ ಬಂದು ನಿಂತಿದೆ. ಬೆಳೆಗಳು ಯಾಕೆ ತುತ್ತಾಯ್ತಾ ಇದ್ದಾವೆ ಅಂತಂದರೆ ಅಲ್ಲಿ ಸೂಕ್ಷ್ಮಾಣು ಜೀವಿ ಸಂಖ್ಯೆ ಕಡಿಮೆ ಆಯಿತು. ಬೆಳೆಗಳು ತಂತಾನೆ ಬೆಳೆಯಲ್ಲ. ಬೆಳೆಗಳಿಗೆ ಮಣ್ಣಲ್ಲೇ ಎಲ್ಲ ಇರ್ತವೆ. ಆದರೆ ಅಲ್ಲಿ ಹೆಂಗೆ ಅಂತಂದರೆ ಈಗ ನಮಗೆ ಹೊಟ್ಟೆ ಹಸ್ತದೆ. ಅಡುಗೆ ಮನೇಲೈತೆ. ಮನೇಲಿ ಎಲ್ಲ ಆಹಾರ ಅವೆ. ಅಕ್ಕಿ ಅದೇ, ಬೇಳೆ ಅದೇ, ಉಪ್ಪು ಅದೇ, ಮೆಣಸಿನ್ಕಾಯಿ ಅದೇ, ಖಾರದ ಪುಡಿ ಅದೇ, ಎಲ್ಲನೂ ತಟ್ಟೆಗೆ ಹಾಕಂದು ನಾವು ತಿನ್ನೋಕ್ಕಾಯ್ತದ? ಏನು ಮಾಡ್ಬೇಕು? ಅದನ್ನು ಒಂದು ಹದವಾಗಿ ಪಾತ್ರೆಗಳಿಗೆ ಹಾಕಿ ಅದನ್ನು ಬೇಯಿಸಿ ತಿಂದರೆ ನಾವು ರುಚಿಕಟ್ಟಾಗಿರ್ತೀವಿ, ಹೆಚ್ಚಿಗೆ ತಿಂತೀವಿ. ಎಲ್ಲನೂ ಹಾಕಿ ತಿಂತೀರ. ಮಣ್ಣಲ್ಲೂ ಕೂಡ ಅದೇ ರೀತಿ. ಮಣ್ಣಲ್ಲಿ ಬ್ಯಾಕ್ಟೀರಿಯಾ ಅಂತ ಕರಿತೇವಲ್ಲ, ಅವೆಲ್ಲ ಭಟ್ರು. ನಾವೇನು ಭಟ್ರು ಕೆಲಸ ಈಗ ಮನೇಲಿ ಮಾಡ್ತೀವಿ ಅದೇ ಕೆಲಸ ಅಲ್ಲಿ ಮಾಡ್ತವೆ. ಮಣ್ಣಲ್ಲಿ NPK ಅದೇ, ಕಬ್ಬಿಣದ ಅಂಶ ಅದೇ, ತಾಮ್ರ ಅದೇ,
ಎಲ್ಲವೂ ಕೂಡ ಅದೇ. ಆದರೆ ಅದರಲ್ಲಿ ಒದಗಿಸ್ಕೊಡ್ಬೇಕು. ಆ ಒದಗಿಸ್ಕೊಡೋವು ಯಾವುವು ಅಂದರೆ ಬ್ಯಾಕ್ಟೀರಿಯಾಗಳು ಸಸ್ಯಕ್ಕೆ ಏನು ಬೇಕು ಅದನ್ನು ಆಹಾರವಾಗಿ ಪರಿವರ್ತನೆ ಮಾಡಿ ಕೊಡ್ತವೆ. ಅಂಥ ಬ್ಯಾಕ್ಟೀರಿಯಾಗಳನ್ನೇ ನಾವು ಕೊಂದಾಗ್ತಾ ಇದ್ದೀವಿ. ಆಗ ಸಸ್ಯಲ್ಲಿ ಚೆನ್ನಾಗಿ ಬೆಳಿ ಅಂದರೆ ಬೆಳೀತಾ ಇದೆ. ಅದಕ್ಕೆ ಅದು ಸಸ್ಯಕ್ಕೆ ಆಹಾರದ ಕೊರತೆ ಉಂಟಾಗಿ ಅದು ಉತ್ತಮವಾಗಿ ಬೆಳೆಯಲ್ಲ. ತಾನೇ ಬೆಳೆಯೋ ಶಕ್ತಿನೇ ಇಲ್ಲ. ಅದಕ್ಕೆ ಇನ್ಪುಟ್ನ ಕೇಳ್ತದೆ. ಇನ್ಪುಟ್ ಕೇಳಿದಾಗ ಕೃತಕವಾಗಿ ರಾಸಾಯನಿಕ ಗೊಬ್ಬರ ಹಾಕ್ತೀವಿ. ರಾಸಾಯನಿಕ ಗೊಬ್ಬರ ಹಾಕಿದ ತಕ್ಷಣ ಅದು ಗ್ಲುಕೋಸ್ ಜಾಸ್ತಿಯಾಗಿ ರೋಗ ತುತ್ತಾಯ್ತದೆ. ರೋಗ ತುತ್ತಾಗಿ ಪುನಃ ಆ ರೋಗ ನಿವಾರಣೆ ಮಾಡಬೇಕು ಅಂತೇಳಿ ವಿಷದ ಹೆಸರಿನಲ್ಲಿ ಔಷಧಿನ ಸಿಂಪಡಣೆ ಮಾಡ್ತೀವಿ. ಅದು ಪರೋಕ್ಷವಾಗಿ ನಾವು ಬೆಳತಕ್ಕಂಥ ಫಲದಲ್ಲಿ ಸೇರ್ಕೊತದೆ. ಅದನ್ನು ನಾವು ತಿಂತೀವಿ. ಆಗ ನಮಗೂ ಕೂಡ ಕಂಡು ಕೇಳಿ ಇರದೆ ರೋಗ ತುತ್ತಾಯ್ತಾ ಇದ್ದೀವಿ ನೋಡಿ. ಒಂದಕ್ಕೊಂದು ಎಲ್ಲ ಸರಪಣಿ ಐತೆ ನೋಡಿ. ಹಾಂ, ಎಲ್ಲ ನಾವು ಕೈಯಾರ ನಾವೇ ಮಾಡ್ಕೊತಾ ಇರೋದು ಸ್ವಯಂಕೃತ ಅಪರಾಧ. ನಿಜ. ನೀವು ಅವಾಗಲೇ ಇನ್ನೊಂದು ಭತ್ತದ ಬಗ್ಗೆ ಹೇಳುವಾಗ ಅಂದರೆ ಗದ್ದೆನಲ್ಲಿ ಹೇಗೆ ಬೆಳಿತೀವಿ ಅಂತ ಹೇಳುವಾಗ ನೀರು ಕಟ್ಟೋದ್ರ ಬಗ್ಗೆನೂ ಒಂದು ಸೂಕ್ಷ್ಮ ವಿಚಾರ ಹೇಳಿದ್ರಿ, ಅದನ್ನು ಹೇಳಿ. ಈಗ ಭತ್ತದಲ್ಲಿ ಹೇಳಬೇಕು ಅಂದರೆ ಪ್ರಕೃತಿ ಭತ್ತಕ್ಕೆ ಒಂದು ವರ ಕೊಟ್ಟಿದ್ದಾನೆ. ಭತ್ತಕ್ಕೋಸ್ಕರ ಪ್ರಕೃತಿ ಒಂದು ವರ. ಅದು ನೀರಿನಲ್ಲೂ ಬೆಳೆಯುತ್ತದೆ, ನೀರಿಲ್ಲದೆ ಹೋದ್ರೂ ಬೆಳೀತದೆ. ನೀರಿಲ್ಲದೆ ಹೆಂಗೆ ಬೆಳೆಯುತ್ತೆ? ನಾವು ನೋಡೇ ಇಲ್ವಲ್ಲ, ಕೇಳೇ ಇಲ್ವಲ್ಲ ಇನ್ನು. ಅದೇ ಈಗ ನಮ್ಮ ದೇಶದಲ್ಲಿ ಲಕ್ಷಾಂತರ ತಳಿ ಭತ್ತ ಅಂತ ಇದ್ದು ಅಂತ ಹೇಳಿದೆ. ಹೌದು ಅಲ್ವಾ? ಅದರಲ್ಲಿ ವಿಭಾಗ ಮಾಡ್ಕೊಬರೋದಾ? ಈಗ ಮಂಗಳೂರು ಕಡೆ ಹೋದರೆ ಅಲ್ಲಿ ಸಮುದ್ರದ ತಳದಲ್ಲಿ ಭತ್ತವನ್ನು ಬೆಳೀತಾರೆ. ಸಮುದ್ರ ತಳ ಅಂತಂದರೆ ಅಲ್ಲಿ ಉಪ್ಪು ನೀರು ಇರ್ತದಲ್ವಾ? ಉಪ್ಪು ನೀರಲ್ಲಿ ಬೆಳೀತಕ್ಕಂಥ ಉಪ್ಪು ನೀರಿನ ಭತ್ತಗಳು ಅಂತವೆ. ಅವುಗಳು ನಾವು ಇಲ್ಲಿ ಸಾಮಾನ್ಯವಾಗಿ ಇಲ್ಲಿ ನಾವು ಬೆಳೀತಾ ಹೈಬ್ರಿಡ್ ಭತ್ತ ಅಂತ ಹೇಳಿದ್ರೆ ಅಲ್ಲಿ ಹಾಕಿದ್ರೆ ಅದು ಬೆಂಕಿ ರೋಗ ತುತ್ತಾಗಿ ಭತ್ತವನ್ನೇ ಬರೋಲ್ಲ. ಉಪ್ಪು ನೀರಿನ ಭತ್ತಗಳು ಅಂತ ಪರ್ಟಿಕ್ಯುಲರಾಗಿ ಅದೇ ಭತ್ತ ಅವೆ. ಆ ಉಪ್ಪಿನ ಸಹಿಷ್ಣುತೆನ ತಡ್ಕೊಂಡು ಬೆಳೀತವೆ. ಅವನು ಉಪ್ಪು ನೀರಿನ ಭತ್ತ. ಅದೇ ರೀತಿ ನೀವು ಶಿವಮೊಗ್ಗದ ಕಡೆ ಬಂದರೆ ಅಲ್ಲಿ ವರ್ಧಾ ನದಿ ಬಯಲು ಅಂತ ಸಿಗ್ತದೆ. ಆ ವರ್ಧಾ ನದಿ ಬಯಲಿನಲ್ಲಿ ಸುಮಾರು ಮಾನ್ಸೂನಲ್ಲಿ ಈ ಮಳೆಗಾಲ ಪ್ರಾರಂಭ ಆದಾಗ ಜೂನ್ ಜುಲೈನಲ್ಲಿ ಒಂದು 20 ಅಡಿ ಆಳದಲ್ಲಿ ಸಮುದ್ರ ಮಟ್ಟದಲ್ಲಿ ನೀರು ಹೊಳೆಯಲ್ಲಿ ಹರಿತಾನೆ ಇರ್ತದೆ. ಆದರೆ ಅದು ಇಡೀ ಆ ಕಡೆ ಈ ಕಡೆ ಗದ್ದೆ ಆ ಹೊಳೆಯ ಪಕ್ಕದಲ್ಲಿರ್ತಕ್ಕಂಥ ಗದ್ದೆ ತುಂಬ ಎಲ್ಲ ನೀರು ಹರಿತಾನೆ ಇರ್ತದೆ. ಅಲ್ಲಿ ಇವತ್ತು ಕೂಡ ರೈತ ಉಳಿಸ್ಕೊಂಡ್ರೆ ಆಳ ನೀರಿನ ಭತ್ತಗಳು, ಡ್ರೀಪ್ ರೈಸ್ ವಾಟರ್ ಅಂತ ಕರೀತಾರೆ. ಆಳ ನೀರಿನ ಭತ್ತಗಳು ಇವತ್ತು ಉಳಿಸ್ಕೊಂಡಿದ್ದಾರೆ. ಅದೇನು ಮಾಡ್ತಾರೆ, ಈ ಮನ್ಸೂನ್ ಬರೋಕ್ಕೆ ಮೊದಲೇ ಅದನ್ನು ನಾಟಿ ಮಾಡಿಬಿಡ್ತಾರೆ. ಎಷ್ಟೇ ನೀರು ಮೇಲೆ ಹರಿತಾ ಇದ್ರು ಆ ಭತ್ತ ಕೊಚ್ಚೋಗಲ್ಲ. ಹಾಗೆ ನೀವು ಈ ಕೋಲಾರದ ಕಡೆ ಬಂದರೆ ಅಲ್ಲಿ ಯಾವುದೇ ನದಿ ಮೂಲ ಇಲ್ಲ. ಅಲ್ಲೂ ಕೂಡ ಭತ್ತದ ತಳಿಗಳಿವೆ, ಸಾವಿರಾರು ಭತ್ತದ ತಳಿಗಳಿವೆ. ಮಳೆ ಆಶ್ರಿತ ಭತ್ತಗಳು ಅಂತ. ಮಳೆ ಆಶ್ರಿತ ಭತ್ತಗಳು ಹೇಗೆ ನಾವು ಜೋಳವನ್ನು ಹೊಲದಲ್ಲಿ ಬಿತ್ತಿರ್ತೀವಿ, ಆ ರೀತಿ ಒಂದು ಮಳೆ ಬಂದಾಗ ಬಿತ್ತಿಬಿಟ್ರೆ ಅದು ಇನ್ನೊಂದು ಮಳೆ ಬೀಳೋದಕ್ಕೆ ಮೊಳಕೆ ಹೊಡೆದು ಅಷ್ಟೋ ಫಲ ಬರ್ತದೆ. ಮಳೆ ಆಧಾರಿತ ಬರಭತ್ತಗಳು ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಮಳೆ ಆಶ್ರಿತ ಭತ್ತಗಳು ಅವು. ಅದೇ ರೀತಿ ನೀವು ಮೈಸೂರು ವಿಭಾಗಕ್ಕೆ ಬಂದರೆ ಅಲ್ಲಿ ಬಯಲು ಸೀಮೆ ಭತ್ತಗಳು ಅಂತ ಕರಿತವೆ. ಇಲ್ಲಿ ನೀರಲ್ಲಿ ನಿಲ್ಲಿಸಿ ಬೆಳೀತಕ್ಕಂಥ ತಳಿ. ನೀರು ನಿಲ್ಲಿಸಿ ಬೆಳೀತಕ್ಕಂಥ ತಳಿ. ಪ್ರಕೃತಿ ಭತ್ತಕ್ಕೆ ಹೆಂಗೆ ಕೊಟ್ಟರೆ ಅಂತಂದರೆ, ಈಗ ಯಾವುದೇ ಭತ್ತ ತಗೊಳ್ಳಿ, ನೀವು ರಾಗಿ ಬೆಳೆದಾಗಲೂ ಕೂಡ ನೀವು ಭತ್ತವನ್ನು ಬೆಳಿಬೋದು, ನೀರೊಳಗೆ ಹಾಕೋದು ಕೂಡ ಭತ್ತವನ್ನು ಬೆಳಿಬೋದು. ನೀರೊಳಗೆ ಹಾಕಿದಾಗ ಬೇರೆ ಸಸ್ಯಗಳು ನೀರೊಳಗೆ ಇದ್ಬಿಟ್ರೆ ಬೇರು ಕೊಳ್ತೋಯ್ತದೆ. ಆದರೆ ಈ ಭತ್ತ ನೀರೊಳಗಿದ್ರೆ ನೀರಲ್ಲಿ ಇರ್ತಕ್ಕಂಥ ಆಮ್ಲಜನಕನ ಉಪಯೋಗಿಸ್ಕೊಂಡು ಬೇರನ್ನ ಡೆವಲಪ್ ಮಾಡ್ಕೊಂಡು ಇದು ಬೆಳೀತಾ ಹೋಯ್ತದೆ. ಅದಕ್ಕೆ ನೀರು ಕಟ್ಟಿಸ್ತಾರೆ. ಆಮೇಲೆ ಈ ನಾವು ಏನೋ ರಾಗಿ ಥರ ನೆಟ್ಟು, ಜೋಳ ರಾಗಿ ಥರ ನೆಟ್ಟು ನಾವು ಬೆಳೆದ್ರೆ ಅದು ನಾವು ಮಧ್ಯದಲ್ಲಿ ನಾವು ಎಡೆ ಕುಂಟೆ ಹೊಡೆದ್ರೆ ಅವಲ್ಲೂ ಕೂಡ ವಾತಾವರಣದಲ್ಲಿ ಇರ್ತಕ್ಕಂಥ ಆಮ್ಲಜನಕ ಉಪಯೋಗಿಸ್ಕೊಂಡು ಅವಲ್ಲೂ ಕೂಡ ಡೆವಲಪ್ ಆಯ್ತದೆ. ಈಗ 2 ರೀತಿಯೂ ಬೆಳಿಬೋದು. ಯಾಕೆ ನಾವು ಈ ಭತ್ತವನ್ನು ನೀರಿನಲ್ಲಿ ಮಾಡ್ತಾರೆ ಅಂತಂದರೆ, ನೋಡಿ, ಭತ್ತ ಮಾತ್ರ ನೀರೊಳಗೆ ಬದುಕ್ತದೆ, ಆದರೆ ಬೇರೆ ಸಸ್ಯ ಬದುಕೋಲ್ದು ಅಂತಂದರೆ ಭತ್ತ ಕಳೆ ನೀರು ನಿಲ್ಲಿಸಿದ್ರೆ ಕಳೆ ಬರಲ್ಲ. ಅದಕ್ಕೆ ಯಾವುದೇ ಕಳೆ ಆ ನೀರೊಳಗೆ ಮೊಳಕೆ ಹೊಡಿಕಾಗಲ್ಲ. ಮೊಳಕೆ ಹೊಡೆದ್ರೂ ಆ ನೀರೊಳಗೆ ಬದುಕಲ್ಲ. ಅದಕ್ಕೋಸ್ಕರ ಆ ಕಳೆ ನಿರ್ವಹಣೆ ಮಾಡೋಕ್ಕೋಸ್ಕರನೇ ನೀರನ್ನು ನಿಲ್ಲಿಸ್ತಾರೆ ಭತ್ತದ ಗದ್ದೆಯಲ್ಲಿ. ನೋಡಿ, ಎಲ್ಲೆಲ್ಲೂ ಸಂಬಂಧ ಅದು. ಅದೇ ಹೇಳ್ತೀನಿ, ಅದೇನು ಅಂತದ ಅದಕ್ಕೋಸ್ಕರ ಮಾಡಿದ್ರು. ಅದರಿಂದ ಆಗುವಂಥ ಅನಾಹುತ ಏನು ಗೊತ್ತಾ? ಯಾವಾಗ ನಾವು ಭೂಮಿಲಿ ನೀರು ನಿಲ್ಲಿಸ್ತೋ ಆ 1 ಎಕರೆ ನಾವು ರಾಸಾಯನಿಕ ಬಳಸಿದ ಭೂಮಿನಲ್ಲಿ 1 ಟನ್ ಮೀಥೇನ್ ಬಿಡುಗಡೆ ಆಯ್ತದೆ. ಅದನ್ನು ತಮಿಳ್ನಾಡವರು ಅದನ್ನು ಸಮೀಕ್ಷೆ ಮಾಡವ್ರೆ. 1 ಎಕರೆ ಪ್ರದೇಶದಲ್ಲಿ ನೀರು ನಿಲ್ಲಿಸಿ ಭತ್ತವನ್ನು ಬೆಳೆದ್ರೆ ರಾಸಾಯನಿಕ ಬಳಸಿ 1 ಟನ್ ಮೀಥೇನ್ ಬಿಡುಗಡೆ ಆಯ್ತದೆ. 1 ಎಕರೆಗೆ. ಅಂಥವು ಎಷ್ಟು ಎಕರೆ ಬೆಳಿತೀವಿ ಎಷ್ಟೊಂದು ಮೀಥೇನ್ ಬಿಡುಗಡೆ ಆಯ್ತದೆ. ಅದರಿಂದ ಓಜೋನ್ ಪದರ ಡ್ಯಾಮೇಜ್ ಆಯ್ತದೆ. ಆ ಡ್ಯಾಮೇಜ್ ಆದಾಗ ಸೂರ್ಯನ ಅತಿ ನೇರಳೆ ಕಿರಣಗಳು ನೇರ ಬಿಡ್ತವೆ.
ಆವಾಗ ನಮ್ಮ ಭೂಮಿನಲ್ಲಿ ಉಷ್ಣಾಂಶ ಜಾಸ್ತಿ ಆಯ್ತದೆ, ನಮಗೆ ಚರ್ಮ ರೋಗಗಳು ಬರ್ತವೆ ನೋಡಿ, ಎಲ್ಲೆಲ್ಲೂ ಸಂಬಂಧ ಅದೇ. ನಿಜ. ಅದೇ ನಾವು ನೀರಲ್ಲಿ ನಿಲ್ಲಿಸಿ ನಾವು ಸಾವಯವ ಕೃಷಿಲಿ ಬೆಳೆದ್ರೆ 3/4 ಟನ್ನು ಮೀಥೇನ್ ಬಿಡುಗಡೆ ಆಯ್ತದೆ, 1/4 ಟನ್ ಅಷ್ಟೇ ಕಡಿಮೆ ಆಗೋದು. ಅಂದರೆ ನೀರು ನಿಲ್ಲಿಸೋದ್ರಿಂದ, ಭತ್ತದ ಜಮೀನಿನಲ್ಲಿ ನೀರು ನಿಲ್ಲಿಸೋದ್ರಿಂದ ಮೀಥೇನ್ ಬಿಡುಗಡೆ ಆಯ್ತದೆ. ಅದರಿಂದ ನೀರು ನಿಲ್ಲಿಸಿ ಬೆಳೆಯೋದು ವಾತಾವರಣಕ್ಕೂ ತೊಂದರೆ, ನಮಗೂ ತೊಂದರೆ. ಆಯುರ್ವೇದದಲ್ಲಿ ಏನು ಹೇಳ್ತಾರೆ ಗೊತ್ತಾ, ನಮ್ಮ ಗ್ಯಾಸ್ಟ್ರಿಕ್ ಒಂದು ರೋಗ ಅಲ್ಲ, ಆದರೂ ಪ್ರತಿಯೊಬ್ಬರು ನಾವು ಇವತ್ತು ಗ್ಯಾಸ್ಟ್ರಿಕ್ನ ಅನುಭವಿಸ್ತಾ ಇದ್ದೀವಿ. ಯಾಕೆ ಅಂತಂದರೆ ನಾವು ಅತಿ ಹೆಚ್ಚು ಆಹಾರವಾಗಿ ಸೇವಿಸ್ತಾ ಇರೋದು ಭತ್ತ, ಅಕ್ಕಿನ ಹೇಗೆ ಬೆಳೀತಾ ಇದ್ದೀವಿ, ಪ್ರತಿಯೊಬ್ಬರು ಕೂಡ ನೀರು ನಿಲ್ಲಿಸಿ ನಾವು ಭತ್ತವನ್ನು ಬೆಳಿತೀವಿ. ನೀರು ನಿಲ್ಲಿಸಿ ಬೆಳೀತಕ್ಕಂಥ ಭತ್ತವನ್ನು ನಾವು ಸೇವಿಸಿದ್ರೆ ಆರೋಗ್ಯವಂತರಿಗೂ ಕೂಡ ಗ್ಯಾಸ್ಟ್ರಿಕ್ ಜಾಸ್ತಿ ಆಯ್ತದೆ ನೋಡಿ. ಎಲ್ಲಿಗೂ ಅದೇ ಸಂಬಂಧ ನೋಡಿ. ನಾವು ಎಲ್ಲೋ ಸುಲಭ ಮಾಡ್ಕೊತೀವಿ, ಎಲ್ಲೋ ಆರೋಗ್ಯನ ಕೆಡಿಸ್ಕೊಳ್ತಾ ಇದ್ದೀವಿ.